ಫಸ್ಟ್ ಮೂವಿ ಮದುವೆಗಿಂತ ಮುಂಚೆ ಡೆವಿಲ್ ನೋಡಿದ್ದೀವಿ. ಮದುವೆ ಆದಮೇಲೆ ಖಂಡಿತವಾಗ್ಲೂ ಟಾಕ್ಸಿಕ್ ನೋಡ್ತೀವಿ. ಖಂಡಿತವಾಗ್ಲು. ಯಾಕೆಂದ್ರೆ ಖುಷಿ ಆಗುತ್ತೆ. ಭಯ್ಯ ಅಂತ ಕರೆಯೋದು ನಾನು. ನಮ್ಮ ಯಶ್ ಅವರು ನಿಜವಾಗ್ಲೂ ಒಂದು ಟಾಕ್ಸಿಕ್ ಮೂವಿ ಬರ್ತಿರೋದು ಪರ್ಸ್ನಲಿ ಹೆಮ್ಮೆ. ಒಂದು ಕನ್ನಡ ಸಿನಿಮಾ, ಒಬ್ಬ ಕನ್ನಡದವರು ಹೋಗಿ ಇವತ್ತು ಎಲ್ಲ ದೇಶಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿ ಇವತ್ತು ಟಾಕ್ಸಿಕ್ಕು 26ನೇ ತಾರೀಕು ಬಿಡುಗಡೆ ಆಗ್ತಿದೆ. ಖಂಡಿತವಾಗ್ಲೂ ಮದುವೆ ಆದಮೇಲೆ ನಮ್ಮಿಬ್ಬರದು ಮೊದಲನೇ ಸಿನಿಮಾ ಟಾಕ್ಸಿಕ್ ಆಗಿ ನೋಡ್ತೀವಿ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ನನಗೆ ಗೊತ್ತಿರೋ ಪ್ರಕಾರ ಈಗ ನಾವೇನು ಟ್ರೇಲರ್ ಟೀಸರ್ ನೋಡ್ತೀವಿ, ಅದು ಬಿಟ್ಟು ಫ್ಯಾಮಿಲಿ ಎಮೋಷನ್ ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಅದು ಇನ್ನೇನು ನಾಳೆನೇ ಬರುತ್ತೆ, ಗೊತ್ತಾಗುತ್ತೆ ಎಲ್ರಿಗೂ. ಅದೇ ಹೇಳಿದ್ರು, ಗಂಡ ಅಂದ್ರೆ ಹೆಂಗಿರ್ಬೇಕು, ಏನೇನ್ ತಪ್ಪು ಮಾಡಬಾರ್ದು ಅದನ್ನ ರಾಧಿಕಾ ಹತ್ರ ಕೇಳ್ಕೊಂಬಿಡಪ್ಪ ಅಂದ್ರು. ಸೊ ಇಲ್ಲ, ಮದುವೆ ಆದ್ಮೇಲೆ ಕೇಳ್ತೀನಿ ಬಿಡ್ರಿ, ಈಗ್ಲೇ ಬೇಡ ಅಂತ. ಎಲ್ರಿಗೂ ಕೊಟ್ಟಿದ್ದೀನಿ, ಕೊಡೋದು ನನ್ನ ಧರ್ಮ ಕರ್ತವ್ಯ. ಯಾರ್ಯಾರು ಫ್ರೀ ಇದ್ದು, ಪ್ರೀತಿ ವಿಶ್ವಾಸ ಇದ್ದು, ಆಮೇಲೆ ಎಲ್ರಿಗೂ ಕೆಲಸಗಳಿರುತ್ತಲ್ಲ, ಫ್ರೀ ಇದ್ದವ್ರು ಖಂಡಿತ ಹಬ್ಬ ಎಲ್ಲರೂ ಬರ್ತಾರೆ. ಬಟ್ ಯಾರು ಬರ್ತಾರೆ ಬರಲ್ಲ ಅನ್ನೋದು ಗೊತ್ತಿಲ್ಲ. ಎಲ್ರಿಗೂ ಕೊಟ್ಟಿಲ್ಲ ಸರ್, ನನಗೆ ಯಾರ್ಯಾರು ಗೊತ್ತು ಅವ್ರಿಗೆ ಕೊಟ್ಟಿದ್ದೀನಿ ಅಷ್ಟೇ. ಖಂಡಿತವಾಗ್ಲೂ ಇಲ್ಲ ಸರ್. ಸಿನಿಮಾದಲ್ಲೇ ದೊಡ್ಡದಾಗಿ ಏನಾದ್ರು ರಾಜಕೀಯ ಮಾಡೋಣ, ರಾಜಕೀಯಕ್ಕೆ ನಮಗೆಲ್ಲ ಅದೆಲ್ಲ ಅದೇ ಬೇರೆನೇ ಪ್ರಪಂಚ, ಗೊತ್ತಿಲ್ಲ ನಮಗೆ ಅದ್ರ ಬಗ್ಗೆ.